ಪತ್ರ ಬರೆಯಲ್ಲ. ಇದೊಂದು ಪತ್ರಗಳಲ್ಲಿ ಪ್ರೇಮದ ವಿನಿಮಯ ಮಾಡುವಂಥ ಪ್ರೇಮ ಕತೆ. ಊರಿನ ಹೊರಗಿನ ಆ ಹಳೆಯ ಮನೆಯ ಹ್ಯಾಟಿಕ್ ಪೋಸ್ಟ್ ಬಾಕ್ಸ್, ಅದರೊಳಗೆ ಪ್ರತಿದಿನ ಬೆಳಿಗ್ಗೆ ಒಂದು ಫ್ರೆಶ್ ಕೆಂಪು ಗುಲಾಬಿ ಮತ್ತು ಒಂದು ಸಿಹಿ ಚಾಕ್ಲೇಟ್ ಮೌನವಾಗಿ ಬಂದು ಬೀಳುತ್ತಿತ್ತು. ಅದೊಂದು ಸಣ್ಣ ದಿನಚರಿಯಾಗಿತ್ತು. ಆದರೆ ಆ ಮನೆಯ ಯುವತಿ ಸ್ನೇಹಾಳಿಗೆ ಅದೊಂದು ಕಾಯುವಿಕೆಯ ಸುಂದರ ಪರಮಾವಧಿಯಾಗಿತ್ತು. ಯಾರು ಆ ಗುಲಾಬಿಯನ್ನು ಕಳಿಸುತ್ತಿರುವವನು? ಅವಳ ಪ್ರತಿ ಹೆಜ್ಜೆಯಲ್ಲೂ, ಅವಳ ಕಷ್ಟದಲ್ಲೂ ಮರೆಯಲ್ಲಿ ನಿಂತು ನೆರವಾಗುತ್ತಿದ್ದ ಆ ರಹಸ್ಯ ಗೆಳೆಯ ಯಾರು? ಕಾಲೇಜಿಗೆ ಹೋಗುವಾಗ ಸೈಕಲ್ ಚೈನ್ ಕಳಚಿಕೊಂಡರೆ ತಾನೇ ಅವಳಿಗೆ ಕಾಣದಂತೆ ಸರಿಪಡಿಸಿ ದೂರದಲ್ಲಿ ನಿಲ್ಲುವವನು. ಮಳೆಯಲ್ಲಿ ಕೊಡೆ ಇಲ್ಲದೆ ಒದ್ದಾಡುತ್ತಿರುವಾಗ ಎಲ್ಲಿಂದಲೋ ಬಂದು ಯಾರ ಕೈಯಲ್ಲೋ ಕೊಡೆ ಕೊಟ್ಟು ಅವರಿಗೆ ತಲುಪಿಸಿ ಎಂದು ಮಾಯವಾಗುವವನು. ಅವನೇ ಈ ಗುಲಾಬಿ ಕಳಿಸುವ ರಹಸ್ಯ ಪ್ರೇಮಿ ಎಂದು ಸ್ನೇಹಾಳಿಗೆ ತಿಳಿಯಲು ಹೆಚ್ಚು ದಿನ ಬೇಕಾಗಲಿಲ್ಲ. ಆದರೆ ಆ ಹುಡುಗ ಎಂದೂ ಅವಳ ಕಣ್ಣೆದುರಿಗೆ ಬಂದಿರಲಿಲ್ಲ. ಆತನ ಮುಖ ನೋಡುವ ಕುತೂಹಲ ಸ್ನೇಹಾಳ ಮನಸ್ಸಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಅದೇ ಸಮಯದಲ್ಲಿ ಸ್ನೇಹಾಳ ಮನೆಯಲ್ಲಿ ಮದುವೆಯ ಮಾತುಕತೆಗಳು ಗಂಭೀರವಾಗಿ ಶುರುವಾದವು. ಹೆತ್ತವರು ತಮಗೆ ತೋಚಿದ ಉತ್ತಮ ಹುಡುಗನನ್ನು ನೋಡುತ್ತಿದ್ದಾರೆ ಎಂಬ ಸುದ್ದಿ ತಿಳಿದ ತಕ್ಷಣ ಸ್ನೇಹಾಳಿಗೆ ಮನಸ್ಸಿನಲ್ಲಿ ಆತಂಕ ಉಂಟಾಯಿತು. ತಾನು ಮನಸಾರಿ ಮೆಚ್ಚಿದ, ತನ್ನನ್ನು ಇಷ್ಟು ಕಾಳಜಿ ಮಾಡುತ್ತಿರುವ ಆ ರಹಸ್ಯ ಹುಡುಗನಿಗೆ ತಕ್ಷಣವೇ ಸಂದೇಶ ತಲುಪಿಸಬೇಕು ಎಂದು ನಿರ್ಧರಿಸಿದಳು. ಮರುದಿನ ಬೆಳಗ್ಗೆ ಪೋಸ್ಟ್ ಬಾಕ್ಸ್ ತೆರೆದವಳಿಗೆ ಅಲ್ಲಿ ಮತ್ತೊಂದು ಗುಲಾಬಿ ಸಿಕ್ಕಿತು. ಕೂಡಲೇ ಒಂದು ಕಾಗದ ತೆಗೆದುಕೊಂಡು ಬರೆದಳು. ಯಾರೇ ಆಗಿರು ನೀನು, ಇನ್ನು ಎಷ್ಟು ದಿನ ಹೀಗೆ ಮರೆಯಲ್ಲಿ ನಿಲ್ಲುತ್ತೀಯ? ದಯವಿಟ್ಟು ನನ್ನ ಕಣ್ಣೆದುರಿಗೆ ಬಾ. ನೀನು ಮಾಡಿದ ಸಹಾಯವನ್ನು ನಾನು ಒಂದು ಕ್ಷಣವೂ ಮರೆತಿಲ್ಲ. ಈಗ ನಮ್ಮ ಮನೆಯಲ್ಲಿ ಮದುವೆಯ ಮಾತುಕತೆ ನಡೆಯುತ್ತಿದೆ ಎಂದಷ್ಟೇ ಬರೆದಳು. ಆ ಪತ್ರವನ್ನು ಓದಿದಂಥ ಆ ರಹಸ್ಯ ಪ್ರೇಮಿ ವಿಶಾಲ್ ಆತಂಕದಿಂದ ನಡುಗಿ ಹೋದನು. ಸ್ನೇಹಾಳನ್ನು ತೀವ್ರವಾಗಿ ಪ್ರೀತಿಸುತ್ತಿದ್ದರೂ ಅವಳ ಎದುರು ನಿಂತು ತನ್ನ ಪ್ರೀತಿಯನ್ನು ನೇರವಾಗಿ ಒಪ್ಪಿಕೊಳ್ಳುವ ಧೈರ್ಯ ಆ ಮೂಕ ಪ್ರೇಮಿಗೆ ಇರಲಿಲ್ಲ. ದಿಕ್ಕು ತೋಚದೆ ಕೊನೆಗೆ ಯೋಚಿಸಿ ತನ್ನ ಆಪ್ತ ಗೆಳೆಯನಾದ ವೀರೇಶ್ ಬಳಿ ತನ್ನ ಪ್ರೀತಿಯ ಕಥೆಯನ್ನು ಹೇಳಿ ಸ್ನೇಹಾಳನ್ನು ನೇರವಾಗಿ ಕಂಡು ಎಲ್ಲವನ್ನೂ ವಿವರಿಸುವಂತೆ ಸಹಾಯ ಕೇಳಿದನು. ವಿಶಾಲ್ ಹೇಳಿದೆಲ್ಲ ಕೇಳಿದಂಥ ವೀರೇಶ್ ಸರಿ ಎಂದು ಹೊರಟ. ಆದರೆ ಸ್ನೇಹ ಮನೆ ಮುಂದೆ ನಿಂತ ಮೇಲೆ ಅವನ ಮನಸ್ಸಿನಲ್ಲಿ ದುಷ್ಟ ಆಲೋಚನೆ ಮೂಡಿತು. ಶ್ರೀಮಂತ ಮನೆತನದ ಸುಂದರಿ ಸ್ನೇಹಾಳನ್ನು ನೋಡಿ ಅವನಿಗೆ ಆಸೆ ಹುಟ್ಟಿತು. ವಿಶಾಲ್ನ ಸಂದೇಶವನ್ನು ಮುಟ್ಟಿಸುವ ಬದಲು ವೀರೇಶ್ ನೇರವಾಗಿ ಸ್ನೇಹಾಳ ಬಳಿ ತೆರಳಿ, ಸ್ನೇಹ, ನಾನೇ ಆ ಪ್ರತಿದಿನ ನಿನಗೆ ಗುಲಾಬಿ ಕಳಿಸುತ್ತಿದ್ದುದು, ನಿನ್ನನ್ನು ಪ್ರೀತಿಸುತ್ತಿದ್ದುದು ಎಂದು ಹಸಿಬಿಸಿ ಸುಳ್ಳು ಹೇಳಿದ. ಸ್ನೇಹಗೆ ವೀರೇಶ್ನ ನೋಡಿ ಶಾಕ್ ಆಯಿತು. ಜೊತೆಗೆ ತನ್ನನ್ನು ಕಾಪಾಡಿದ, ತಾನು ಪ್ರೀತಿಸಿದ ಹುಡುಗ ಕೊನೆಗೂ ಸಿಕ್ಕ ಎಂದು ತನ್ನ ಕಣ್ಣೆದುರಿಗೆ ಬಂದ ವೀರೇಶ್ನ ನೋಡಿ ಸ್ನೇಹಾಳ ಮುಖದಲ್ಲಿ ನೂರಾರು ಕನಸುಗಳು ಹರಳಿದವು. ಸ್ನೇಹ, ನೋಡು, ನೀನು ನಮ್ಮ ಮನೆಯಲ್ಲಿ ಬಂದು ಈಗಲೇ ಮಾತಾಡು. ನಮ್ಮ ಮದುವೆ ಬಗ್ಗೆ ಅಪ್ಪನ ಹತ್ರ ಹೇಳು ಎಂದು ಪ್ರೀತಿಯಿಂದ ನಕ್ಕಳು. ವೀರೇಶ್ಗೆ ಇದಕ್ಕಿಂತ ದೊಡ್ಡ ಅದೃಷ್ಟ ಬೇಕಿರಲಿಲ್ಲ. ಖಂಡಿತ ಎಂದನು ಖುಷಿಯಾಗಿ. ಇತ್ತ ವಿಶಾಲ್ ಸ್ನೇಹಾಳಿಗೆ ತನ್ನ ಮನಸ್ಸಿನ ಮಾತು ಹೇಳಲು ಕಳುಹಿಸಿದ ಗೆಳೆಯ ಏನು ಮಾಡುತ್ತಿದ್ದಾನೆ, ಎಲ್ಲ ಹೇಳಿದನ, ಸ್ನೇಹ ಹೇಗೆ ರಿಯಾಕ್ಟ್ ಆಗ್ತಾಳೆ ಎಂದು ಯೋಚಿಸುತ್ತಾ ನಿಜದ ಅರಿವಿಲ್ಲದೆ ಕಾಯ್ತಿದ್ದ. ಆದರೆ ವೀರೇಶ್ ವಾಪಸ್ ಬಂದು ವಿಶಾಲ್ ಬಳಿ ದೊಡ್ಡ ಸುಳ್ಳು ಹೇಳಿದನು. ವಿಶಾಲ್, ನಾನು ಹೋಗಿ ಸ್ನೇಹಾಳ ಬಳಿ ಮಾತಾಡಿದೆ. ಆದರೆ ಅವಳಿಗೆ ನಿನ್ನ ಮೇಲೆ ಯಾವುದೇ ಇಷ್ಟವಿಲ್ಲವಂತೆ. ಅವಳು ನೀನು ಯಾರೇ ಆಗಿರಲಿ ಇನ್ನು ಮುಂದೆ ನನಗೆ ರೋಸ್ ಕಳಿಸಬೇಡ. ಕೊನೆವರೆಗೂ ನೀನು ಯಾರು ಅನ್ನೋದು ನನಗೆ ಗೊತ್ತಾಗೋದು ಬೇಡ ಎಂದಳು. ಅಷ್ಟೇ ಅಲ್ಲ, ಅವಳು ಬೇರೆ ಯಾರನ್ನೋ ಮನಸಾರೆ ಪ್ರೀತಿಸುತ್ತಿದ್ದಾಳಂತೆ. ಅವಳನ್ನೇ ಮದುವೆ ಆಗುವುದಾಗಿ ಸ್ಪಷ್ಟವಾಗಿ ಹೇಳಿಬಿಟ್ಟಳು ಎಂದ ಬೇಸರದ ಮುಖ ಮಾಡಿ. ಆ ಮಾತುಗಳನ್ನು ಕೇಳಿದಂಥ ವಿಶಾಲ್ನ ಹೃದಯ ಚೂರು ಚೂರಾಯಿತು. ಪ್ರೀತಿ ಎನ್ನುವುದು ಎರಡು ಕಡೆ ಇದ್ದರೆ ಮಾತ್ರ ಸುಂದರ. ಬಲವಂತದ ಪ್ರೀತಿಗೆ ಬೆಲೆ ಇಲ್ಲ ಎಂದುಕೊಂಡವನು ಪ್ರೀತಿ ಮಾಡುವುದು ನನ್ನ ಆಯ್ಕೆ, ಒಪ್ಪಿಕೊಳ್ಳುವುದು ಬಿಡುವುದು ಅವರಿಗೆ ಸಂಬಂಧಿಸಿದ್ದು ಎಂದವನು ಈಗ ಅವಳು ಬೇರೆಯವರ ಸ್ವತ್ತು ಎಂದುಕೊಂಡು
ತೀವ್ರವಾದ ನೋವು, ಕಣ್ಣೀರು ಮತ್ತು ಅದೇ ಊರಲ್ಲಿ ಇರಲು ಇಷ್ಟಪಡದೆ ಮನೆಯವರಿಗೆ ಹೇಳದೆ ಆ ಊರನ್ನೇ ಬಿಟ್ಟು ಹೋದ. ಇತ್ತ ವೀರೇಶ್ ತನ್ನ ಹಾದಿ ಸುಗಮವಾಗಿದ್ದನ್ನು ನೋಡಿ ಸರಿಯಾದ ಸಮಯ ನೋಡಿ ಸ್ನೇಹಾಳ ಮನೆಗೆ ಹೋಗಿ ಹೆಣ್ಣು ಕೇಳಿದ. ಆದರೆ ಸ್ನೇಹಾಳ ತಂದೆ ನೇರವಾಗಿ, ನಿನ್ನ ಕೈಯಲ್ಲಿ ಯಾವುದೇ ಕೆಲಸವಿಲ್ಲ, ಮೊದಲು ಸ್ವಂತ ಕಾಲ ಮೇಲೆ ನಿಂತು ಸಂಪಾದನೆ ಮಾಡಿಕೊಂಡು ಬಾ, ಆಮೇಲೆ ಹೆಣ್ಣಿನ ಬಗ್ಗೆ ಮಾತಾಡೋಣ ಎಂದರು ಮುಖಕ್ಕೆ ಹೊಡೆದಂತೆ. ವೀರೇಶ್ ಒಮ್ಮೆ ಸ್ನೇಹ ಕಡೆ ನೋಡಿದ. ಸ್ನೇಹ ವೀರೇಶ್ ಬಳಿ ಬಂದು, ಬೇಜಾರಾಗಬೇಡ, ಆದರೆ ಅಪ್ಪ ನಮ್ಮಿಬ್ಬರ ಮದುವೆ ಬೇಡ ಅಂತ ಹೇಳಿಲ್ಲ. ನೀನು ಆದಷ್ಟು ಬೇಗ ಒಂದು ಒಳ್ಳೆಯ ಕೆಲಸ ನೋಡು, ಆಮೇಲೆ ಅವರೇ ನಮ್ಮಿಬ್ಬರ ಮದುವೆನ ಮುಂದೆ ನಿಂತು ಮಾಡುತ್ತಾರೆ ಎಂದಳು. ವೀರೇಶ್ ಅವಳ ಕೈ ಹಿಡಿಯೋಕೆ ಹೋಗುವಾಗ ಸ್ನೇಹ ನಯವಾಗಿ, ನಿನಗಾಗಿ ಕಾಯುತ್ತಿರ್ತೀನಿ ಎಂದು ತನ್ನ ಕಿರುಬೆರಳು ಕೂಡ ಸೋಕೆ ಬಿಡದೆ ಅಲ್ಲಿಂದ ಹೋಗ್ತಾಳೆ. ವೀರೇಶ್ ಕೋಪದಲ್ಲೇ ಛೆ ಎಂದು ದವಡೆ ಬಿಗಿದವನಂತೂ ಬರ್ತೀನಿ ಎಂದು ಹೊರಟ. ವೀರೇಶ್ ಸೀದಾ ಸಿಟಿಗೆ ಬಂದ. ವಿಧಿ ಇಲ್ಲದೆ ಹೇಗೋ ಕಷ್ಟಪಟ್ಟು ರಾತ್ರಿ ಎನ್ನದೇ ಶ್ರಮಿಸಿ ಒಂದು ಉತ್ತಮ ಕೆಲಸ ಗಿಟ್ಟಿಸಿಕೊಂಡನು. 1 ವರ್ಷದೊಳಗೆ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಸೆಟಲ್ ಆದನು. ತಾನು ಸಂಪಾದಿಸಿದ್ದೇನೆ ಎಂಬ ಅಹಂಕಾರದಿಂದ ವಾಪಸ್ ಊರಿಗೆ ಬಂದು ಸ್ನೇಹಾಳ ಮನೆಯಲ್ಲಿ ಮದುವೆಯ ಬಗ್ಗೆ ಮಾತನಾಡಿದ. ಸ್ನೇಹಾಳ ಮನೆಯವರು ಕೂಡ ಮಗಳ ಖುಷಿಗಾಗಿ ಒಪ್ಪಿ ಮದುವೆಗೆ ಸಿದ್ಧತೆಗಳನ್ನು ಆರಂಭಿಸಿದರು. ಮದುವೆ ದಿನ ಸಮೀಪಿಸುತ್ತಿದ್ದಂತೆ ಸ್ನೇಹ ತನ್ನ ಭಾವಿ ಪತಿ ವೀರೇಶ್ ಬಳಿ ಒಂದು ಮುದ್ದಾದ ಬೇಡಿಕೆಯನ್ನು ಇಟ್ಟಳು. ನಮ್ಮ ಮದುವೆಯ ದಿನ ನೀನು ನನಗೆ ಮೊದಲು ಯಾವ ರೀತಿ ಗುಲಾಬಿ ಕೊಟ್ಟು ಮನಸ್ಸು ಗೆದ್ದಿದೆಯೋ ಅದೇ ರೀತಿ ಗಿಫ್ಟ್ನ ಕಳಿಸಬೇಕು ಎಂದು. ವೀರೇಶ್ ಕೂಡ ಅಷ್ಟೇನಾ, ಸರಿ ಎಂದನು. ಆದರೆ ಅವನಿಗೆ ಒಳಗೆ ಎಲ್ಲೋ ಒಂದು ಕಡೆ ಭಯವಿತ್ತು, ಸುಳ್ಳು ಹೇಳಿದ್ದರಿಂದ. ಆದರೂ ಮದುವೆ ಒಂದು ಆದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡ. ಮದುವೆ ದಿನ ಬೆಳಿಗ್ಗೆ ಸ್ನೇಹಾಳಿಗೆ ಎಂದಿನಂತೆ ಒಂದು ಗಿಫ್ಟ್ ತಲುಪಿಸಲಾಯಿತು. ಆದರೆ ಆ ಗಿಫ್ಟ್ ನೋಡಿದ ಕೂಡಲೇ ಸ್ನೇಹ ಶಾಕ್ ಆದ್ಲು. ತಕ್ಷಣ ಸೀದಾ ಮಂಟಪದಿಂದ ನೇರವಾಗಿ ವೀರೇಶ್ ಬಳಿ ಓಡಿ ಬಂದು, ಇದು ನೀನು ಕಳಿಸಿದ್ದ ಎಂದಳು. ವೀರೇಶ್ ಸಣ್ಣ ನಗು ಚೆಲ್ಲಿ ಹಾ ಅಂದ. ಸ್ನೇಹ ಕಣ್ಣುಗಳು ಸಣ್ಣವಾಗಿ ಮರುಕ್ಷಣ ಕೋಪದಲ್ಲಿ, ಯಾರು ನೀನು, ನಿಜ ಹೇಳು, ಯಾರು ನೀನು ಎಂದಳು. ವೀರೇಶ್ ಗಾಬರಿಗೊಂಡು, ಯಾಕೀಗೆಲ್ಲ ಮಾತಾಡುತ್ತಿದ್ದೀಯ ಸ್ನೇಹ, ನಾನೇ ನಿನಗೆ ಇದೆಲ್ಲ ಕಳಿಸುತ್ತಿದ್ದಿದ್ದು ಎಂದ. ತಕ್ಷಣ ಸ್ನೇಹ ಜೋರಾಗಿ, ಇಲ್ಲ, ನೀನು ನಾನು ಮೆಚ್ಚಿದ ಆ ರಹಸ್ಯ ಹುಡುಗನಲ್ಲ, ಖಂಡಿತ ನೀನಲ್ಲ ಎಂದು ಕೂಗುತ್ತಾ ತನ್ನ ತಂದೆಯನ್ನು ಕರೆದು, ಅಪ್ಪ, ಇವನು ನಾನು ಪ್ರೀತಿಸಿದ ಹುಡುಗ ಅಲ್ಲ, ಇವನಿಂದ ನಿಜ ಏನೆಂದು ಬಾಯಿ ಬಿಡಿಸಿ ಎಂದಳು. ತಕ್ಷಣ ಸ್ನೇಹಾಳ ತಂದೆ ಮತ್ತವರ ಹುಡುಗರು ಬಂದು ವೀರೇಶ್ನನ್ನ ಹಿಡಿದು 4 ಬಿಗಿದು ಬಲವಂತ ಮಾಡಿದರು. ವೀರೇಶ್ಗೆ ಭೂಮಿ ಕುಸಿದಂತಾಯಿತು. ಯಾಕೆ ನಾನು ಸಿಕ್ಕಿಬಿದ್ದೆ ಎಂದು ತಿಳಿಯದೆ ಬೆವರು ಹರಿಯಿತು. ಕೊನೆಗೂ ಕ್ಯೂರಿಯಸ್ನಲ್ಲೇ ನನ್ನ ಮೇಲೆ ಯಾಕೆ ಅನುಮಾನ ಎಂದು ಕಿರುಚಿದ. ಸ್ನೇಹ, ಯಾಕ, ನನಗೆ ಒಮ್ಮೆ ಚಾಕ್ಲೇಟ್ ತಿನ್ನುತ್ತಾ ರಸ್ತೆಯಲ್ಲಿ ಹೋಗುವಾಗ ತಲೆ ಸುತ್ತು ಬಂದು ಬಿದ್ದಿದ್ದೆ. ಅಂದು ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದು ಅವನೇ. ಆಗಲೇ ನನಗೆ ಡಯಾಬಿಟಿಸ್ ಅಂದರೆ ಶುಗರ್ ಇದೆ ಎಂದು ವೈದ್ಯರು ಹೇಳಿದರು. ಅಂದಿನಿಂದ ನಾನು ಎಂದಿಗೂ ಚಾಕ್ಲೇಟ್ ತಿನ್ನುವ ಹಾಗಿರಲಿಲ್ಲ. ಆ ವಿಷಯ ಆ ರಹಸ್ಯ ಹುಡುಗನಿಗೆ ಮಾತ್ರ ಗೊತ್ತಿತ್ತು. ಅದಕ್ಕಾಗಿಯೇ ಅವನು ಅಂದಿನಿಂದ ನನಗೆ ಹೂವಿನ ಜೊತೆ ಚಾಕ್ಲೇಟ್ ಕೊಡುವುದನ್ನು ನಿಲ್ಲಿಸಿ ಬದಲಿಗೆ ಕೋಕೋನಟ್ ಲಡ್ಡು ತಂದು ಕೊಡುತ್ತಿದ್ದ. ಅದು ಅಲ್ಲದೆ ಆ ಪ್ಯಾಕಿಂಗ್ ಶೈಲಿ, ಆ ಗುಲಾಬಿಯನ್ನು ಕಟ್ಟಿರುವ ದಾರ ಎಲ್ಲವನ್ನು ತುಂಬ ಸ್ಪೆಷಲ್ ಫ್ರೇಗ್ರೆನ್ಸ್ನಿಂದ ಕಳಿಸ್ತಿದ್ದ. ಆದರೆ ಇವತ್ತು ಅದ್ಯಾವುದೂ ಇಲ್ಲ. ನನಗೆ ಮೊದಲಿಂದಾನೂ ನಿನ್ನ ನೋಡಿದ್ರೆ ಆ ಒಂದು ಫೀಲ್ ಹುಟ್ಟುತ್ತಿಲ್ಲ. ನೀನು ನನಗೆ ಅಪರಿಚಿತ ಅನ್ನಿಸ್ತಿದ್ದೆ. ಹೇಳು, ಯಾರವನು, ನಿನಗೆ ಗೊತ್ತು ತಾನೆ ಅವನು ಯಾರು ಅಂತ? ನಮ್ಮ ಬಗ್ಗೆ ಇಲ್ಲಿ ಯಾರಿಗೂ ಗೊತ್ತಿರದ ವಿಷಯ ನಿನಗೆ ಗೊತ್ತಿದೆ ಅಂದರೆ ಅವನು ನಿನಗೆ ತುಂಬ ಚೆನ್ನಾಗಿ ಗೊತ್ತು. ಹೇಳು, ಯಾರು ಅವನು ಎಂದು ಅವನ ಕಾಲರ್ ಹಿಡಿದು ಜಗ್ಗುತ್ತಿದ್ದವಳ ಕಣ್ಣಲ್ಲಿ ನೀರು ಬಂತು. ವೀರೇಶ್ ತನ್ನ ಆಟ ಬಯಲಾಗಿ ಶಾಕ್ನಲ್ಲಿ ನಿಂತಿದ್ರೆ ಸ್ನೇಹ ಕಣ್ಣೀರಾಗುತ್ತಾ, ಯಾರ ಅವನು, ನನ್ನನ್ನು ಪ್ರೀತಿಸಿದವನು, ನನ್ನ ಆರೋಗ್ಯವನ್ನು ಅಷ್ಟು ಕಾಳಜಿ ಮಾಡುತ್ತಿದ್ದವ, ಪ್ಲೀಸ್ ಹೇಳು, ಎಲ್ಲಿದ್ದಾನೆ ಅವನು? ನೀನು ಅವನಾಗಲು ಎಂದಿಗೂ ಸಾಧ್ಯವಿಲ್ಲ. ಅದಕ್ಕೆ ಅನಿಸುತ್ತೆ
ಮೊದಲಿಂದನೂ ನಿನ್ನ ಜೊತೆ ಮಾತಾಡುವಾಗ ಆ ಆತ್ಮೀಯತೆಯ ಖುಷಿಯೇ ಸಿಗುತ್ತಿರಲಿಲ್ಲ. ಹೀಗ ಹೇಳು, ಅವನು ಎಲ್ಲಿ ಎಂದು ಬಿಕ್ಕಿ ಬಿಕ್ಕಿ ಕೆಳಗೆ ಕುಸಿಯುತ್ತಾಳೆ. ಸ್ನೇಹಳ ನೋವು ನೋಡಿದ ಅವಳ ತಂದೆ ತಕ್ಷಣವೇ ವೀರೇಶ್ ಕೊರಳ ಪಟ್ಟಿಗೆ ಕೈ ಹಾಕಿ ಕೆನ್ನೆಗೆ ಒಂದು ಹೊಡೆದು, ಯಾರೋ ಹುಡುಗ, ಹೇಳ್ತೀಯೋ ಇಲ್ಲ ಇಲ್ಲೇ ಸಾಯ್ತೀಯಾ ಎಂದು ಹೆದರಿಸಿದ್ದು ನೋಡಿ ವೀರೇಶ್ ವಿಧಿ ಇಲ್ಲದೆ ವಿಶಾಲ್ ಹೆಸರು ಹೇಳಿದ. ತಕ್ಷಣ ಸ್ನೇಹ ಮತ್ತೆ ಅವಳ ತಂದೆ ವಿಶಾಲ್ ಮನೆಗೆ ಹುಡುಕಿ ಹೋಗುತ್ತಾರೆ. ಅಲ್ಲಿ ನೋಡಿದ್ರೆ ವಿಶಾಲ್ ಮನೆ ಬಿಟ್ಟು ಹೋಗಿ ವರ್ಷಗಳ ಮೇಲಾಗಿದೆ ಎಂದರು. ಸ್ನೇಹ ತಂದೆ ಆ ಹುಡುಗ ಎಲ್ಲಿದ್ದಾನೆ ಗೊತ್ತೇನೋ ಎಂದು ವೀರೇಶ್ಗೆ ಹೊಡೆಯೋಕೆ ಕೈ ಎತ್ತಿದ್ರು. ವೀರೇಶ್ ಇಲ್ಲ, ಅವನು ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ಎಂದ ಹೆದರುತ್ತಾ. ಸ್ನೇಹ ತಂದೆ ತಕ್ಷಣ ಅವರಿಗೆ ಗೊತ್ತಿರುವವರನ್ನ ಕಳಿಸಿ ವಿಶಾಲ್ನನ್ನು ಹುಡುಕಲು ಆಜ್ಞಾಪಿಸಿದರು. ಕೆಲವು ದಿನಗಳ ನಂತರ ಊರಿನಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತಿತ್ತು. ವಿಶಾಲ್ ಆಕಸ್ಮಿಕವಾಗಿ ಆ ಊರಿಗೆ ಬಂದಿದ್ದನು. ಮುಕ್ತನಾಗಿದ್ದ ವಿಶಾಲ್ ಈಗ ಸಂಪೂರ್ಣ ಬದಲಾಗಿದ್ದ. ಕಷ್ಟಪಟ್ಟು ದುಡಿದು ಹೊರಟುತನ ಗಡಸುತನನ ಮೈ ಮೇಲೆ ಧರಿಸಿ ಒಬ್ಬ ಗಂಭೀರ ಯುವಕನಂತೆ ಕಾಣುತ್ತಿದ್ದ. ಯಾವುದೋ ಕೆಲಸದ ಮೇಲೆ ಬಂದವನು ಒಮ್ಮೆ ತನ್ನ ಹೆತ್ತವರನ್ನ ನೋಡುವ ಆಸೆಯಾಗಿ ಬಂದಿದ್ದ. ಆಗ ಊರಿನವರು ಅವನನ್ನು ಗುರುತಿಸಿ ಅವನ ಮನೆಯವರಿಗೆ ಹೇಳಿದರು. ಅವನ ಅಪ್ಪ ಅಮ್ಮ ಅವನನ್ನು ನೋಡಿ ಕಣ್ಣು ತುಂಬಿ ಮೊದಲು ಬೈದರು. ನಂತರ ಬಾ ಮನೆಗೆ ಹೋಗೋಣ ಎಂದು ಕರೆದುಕೊಂಡು ಹೋದರು. ವಿಶಾಲ್ ತನ್ನ ಹಾಳಿಯ ನೆನಪು ನೆನೆದು ಹೊಳಗೆ ಹೋಗುತ್ತಾನೆ. ಆದರೆ ವಿಶಾಲ್ ಹೊಳಗೆ ಕಾಲಿಡುತ್ತಿದ್ದಂತೆ ಅವನಿಗೆ ಅಕ್ಷರಶಃ ಶಾಕ್ ಆದಿತ್ತು. ಅವನ ಮನೆಯ ಅಡಿಗೆಯ ಮನೆ ಬಳಿ ಅದೇ ಸ್ನೇಹ ಪ್ರತ್ಯಕ್ಷಳಾಗಿದ್ಲು. ಅವಳನ್ನು ನೋಡಿದ ತಕ್ಷಣ ವಿಶಾಲ್ ಕಾಲುಗಳು ಸ್ತಬ್ಧವಾದವು. ಸ್ನೇಹ ವಿಶಾಲನನ್ನು ನೋಡಿದ ಕೂಡಲೇ ಓಡಿ ಬಂದು ಬಿಗಿದಪ್ಪಿಕೊಂಡ್ಳು. ಜೋರಾಗಿ ಅಳುತ್ತಾ ಬೈಯಲಾರಂಭಿಸಿದ್ಲು. ಇಷ್ಟೆಲ್ಲ ಪ್ರೀತಿ ಮಾಡಿ ನನ್ನನ್ನು ಹತ್ತಿರದಿಂದ ನೋಡಿ ಕೊನೆಗೆ ನನ್ನ ಮುಂದೆ ಬಂದು ಪ್ರೀತಿ ಹೇಳುವ ಧೈರ್ಯವಿಲ್ಲದೆ ಆ ಮೂರ್ಖ ವೀರೇಶನನ್ನು ಕಳಿಸಿಕೊಟ್ಟೆಯಲ್ಲ, ಎಷ್ಟು ನೋವು ಕೊಟ್ಟೆ ನನಗೆ ಎಂದು ಬಿಕ್ಕುತ್ತಿದ್ಲು. ವಿಶಾಲ್ಗೆ ಆ ಕ್ಷಣದಲ್ಲಿ ಜಗತ್ತೇ ನಿಂತಂತೆನಿಸಿತು. ಏನು ನಡೆಯುತ್ತಿದೆ ಎಂದು ಅವನಿಗೆ ಏನೂ ಅರ್ಥವಾಗಲಿಲ್ಲ. ಆಗ ಅಲ್ಲಿದ್ದ ವಿಶಾಲ್ನ ಮನೆಯವರೆಲ್ಲ ನಡೆದ ಎಲ್ಲ ವಿಷಯಗಳನ್ನು ಒಂದೊಂದಾಗಿ ವಿವರಿಸಿದ್ರು. ಹೌದು ವಿಶಾಲ್, ಅವತ್ತು ಆ ವೀರೇಶ್ ಈ ಹುಡುಗಿಗೆ ಸುಳ್ಳು ಹೇಳಿ ಮೋಸಗೊಳಿಸಿದ ಸತ್ಯ ಗೊತ್ತಾಗಿದ ಕೂಡಲೇ ಈ ಸ್ನೇಹ ನೇರವಾಗಿ ನಮ್ಮ ಮನೆಗೆ ಬಂದು ಬಿಟ್ಲು. ನಿಮ್ಮ ಮಗ ವಿಶಾಲ್ ವಾಪಸ್ ಬರುವವರೆಗೂ ನಾನು ಈ ಮನೆಯಿಂದ ಕಾಲು ಕದಲಿಸಲ್ಲ, ಇದುವೇ ನನ್ನ ಮನೆ ಎಂದು ಹಠ ಹಿಡಿದು ಅಷ್ಟು ದೊಡ್ಡ ಶ್ರೀಮಂತ ಮನೆತನದ ಹುಡುಗಿ ಇಲ್ಲಿ ಬಡತನದಲ್ಲೂ ಕಷ್ಟಪಟ್ಟು ನಮ್ಮೊಂದಿಗೆ ಇದ್ದಾಳೆ. ನೀನು ಯಾವತ್ತಾದರೂ ವಾಪಸ್ ಬಂದೇ ಬರುತ್ತೀಯಾ ಎಂದು ಪ್ರತಿದಿನ ಆ ಪೋಸ್ಟ್ ಬಾಕ್ಸ್ ಹತ್ತಿರ ಕಾಯ್ತಿರ್ತಾಳೆ ಕಣೋ ಪಾಪ ಎಂದರು ಅನುಕಂಪದಲ್ಲಿ. ಅದನ್ನೆಲ್ಲ ಕೇಳಿದಂಥ ವಿಶಾಲ್ ಕಣ್ಣುಗಳಲ್ಲೂ ನೀರು ಉಕ್ಕಿ ಹರಿಯುತ್ತಿತ್ತು. ತನ್ನ ಪ್ರೀತಿ ಸುಳ್ಳಾಗಿರಲಿಲ್ಲ, ಅದು ನಿಜವಾಗಿತ್ತು ಎಂಬ ಸತ್ಯ ಅವನನ್ನು ಮೌನವಾಗಿಸಿತು. ಸ್ನೇಹಾಳ ಮನೆಯವರು ಅಲ್ಲಿಗೆ ಬಂದರು. ಅಂದು ಊರು ಬಿಟ್ಟು ಹೋಗಿದ್ದ ಆ ಬಡ ಹುಡುಗ ಈಗ ಸ್ವಂತ ಶ್ರಮದಿಂದ ದೊಡ್ಡ ಮನುಷ್ಯನಾಗಿ ದೊಡ್ಡ ಹೃದಯದವನಾಗಿ ವಾಪಸ್ ಬಂದಿರುವುದನ್ನು ಕಂಡು ಮನ ತುಂಬಿ ಅರಸಿದರು. ನಮ್ಮ ಮಗಳನ್ನ ಇನ್ನು ಮುಂದೆ ನೀನೇ ನೋಡ್ಕೊಳ್ಬೇಕು, ಮದುವೆ ಮಾಡ್ಕೊಳ್ತೀಯಾ ಅಲ್ವಾ ಅಂದರು. ವಿಶಾಲ್ ತಮಾಷೆಯಾಗಿ ಒಂದು ನಿಮಿಷ ಯೋಚಿಸಿ ಸ್ನೇಹಾಳನ್ನು ನೋಡಿ, ಒಂದು ವೇಳೆ ನಾನು ಬೇರೆ ಯಾರನ್ನಾದರೂ ಮದುವೆ ಆಗಿದ್ದರೆ ಎಂದ. ಈ ಮಾತಿಗೆ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಆತಂಕದಲ್ಲೇ. ಸ್ನೇಹ ತಕ್ಷಣ ಅವನ ಭುಜಕ್ಕೆ ಗುದ್ದಿ ಮುನಿಸಿನಿಂದ ನನ್ನ ಎರಡನೇ ಹೆಂಡತಿ ಅಂದುಕೋ ಎಂದಳು. ಅವಳ ಮಾತು ಕೇಳಿದ ವಿಶಾಲ್ ಜೋರಾಗಿ, ಅಯ್ಯೋ ಅಷ್ಟೆಲ್ಲ ಸೀನ್ ಏನಿಲ್ಲ ಬಿಡು, ಇರೋ ಪ್ರೀತಿಯನ್ನೇ ನೇರವಾಗಿ ಹೇಳೋಕ್ಕಾಗದಿರೋ ಎದುರು ಪುಕ್ಲ, ಇನ್ನು ಎರಡೆರಡು ಮದುವೆ ಮಾಡ್ಕೊಳ್ಳೋದ ಅಷ್ಟು ಧೈರ್ಯ ನನಗಿಲ್ಲ ಬಿಡು ಎಂದ. ಅವನ ಆ ಮುಕ್ತ ಮಾತಿಗೆ ಅಲ್ಲಿದ್ದ ಎಲ್ಲರ ಕಣ್ಣುಗಳಲ್ಲೂ ಆನಂದದ ಕಣ್ಣೀರು ಹರಿಯಿತು. ಜೊತೆಗೆ ಮನೆಯವರ ನಗುವಿನ ಅಲೆ ಮುಗಿಲು ಮುಟ್ಟಿತು. ಮೌನವಾಗಿ ಗುಲಾಬಿಯಲ್ಲಿ ಆರಂಭವಾದ ಆ ಪ್ರೀತಿ ನೋವು ಸಂಕಷ್ಟಗಳ ಅಗ್ನಿ ಪರೀಕ್ಷೆಯನ್ನು ದಾಟಿ ಇಂದು ಸತ್ಯದ ಬೆಳಕಿನಲ್ಲಿ ಶಾಶ್ವತವಾಗಿ ಒಂದಾಯಿತು. ಪ್ರೀತಿ ಎನ್ನುವುದು ಮುಖದಲ್ಲಿ ಕಾಣುವ ಆಕರ್ಷಣೆಯಲ್ಲ, ಕಷ್ಟದಲ್ಲೂ ಜೊತೆಯಾಗಿ ನಿಂತು ಮೌನದಲ್ಲೂ ಪರಸ್ಪರರ ಸ್ಪಂದನೆಯನ್ನು ಹರಿಯುವ ಪರಿಶುದ್ಧ ಭಾವ ಅದು. ಥ್ಯಾಂಕ್ ಯು ಫಾರ್ ವಾಚಿಂಗ್.